ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಮೂಲಿ ನನ್ನ ರಾತ್ರಿ ರೊಟೀನ್ ಸ್ಟಾರ್ಟ್ ಆಗುತ್ತೋ ಅದು ಬಂದುಬಿಟ್ಟು ಮಾಮೂಲಿ ಊಟ ಎಲ್ಲ ಆದಮೇಲೆ 9:30ಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ವಾಕಿಂಗ್ ಅಂದ್ಬಿಟ್ಟೇನು ಎಲ್ಲೂ ಹೊರಗಡೆ ಎಲ್ಲೂ ಹೋಗಲ್ಲ. ನೋಡಿದ್ರೆ ಇಲ್ಲಿ ಅಂಗಡಿ ಮುಂದೆನೇ ಒಂದಷ್ಟು ದೂರ ಹೋಗಿ ವಾಪಸ್ ಬರ್ತೀನಿ. ಈಗ 20 ನಿಮಿಷ ಅಂತೂ ವಾಕಿಂಗ್ ಅಂತೂ ಮಿಸ್ ಮಾಡಲ್ಲ, ವಾಕಿಂಗ್ ಮಾಡ್ತೀನಿ. ಹಂಗೆ ಪಕ್ಕದ ಮನೆಯವರೊಬ್ಬರು ಹಂಗೆ ವಾಕಿಂಗ್ ಮಾಡ್ತಾಯಿದ್ರು. ಹಂಗೆ ನಾನು ಕರೆಕ್ಟಾಗಿ ಟೈಮಿಂಗ್ಸ್ ನೋಡ್ಕೋತೀನಿ. 20 ನಿಮಿಷಕ್ಕೆ ಎಂಡ್ ಮಾಡ್ತೀನಿ. ಎಂಡ್ ಮಾಡಿಬಿಟ್ಟು ಮತ್ತು ಆಮೇಲೆ ಮಾಮೂಲಿ ನಂದು ಕೆಲಸ ಏನಿರುತ್ತೆ, ಈಗ ಇನ್ನು ಹಬ್ಬಗಳು ಸ್ಟಾರ್ಟ್ ಆಗಿದೆಯಲ್ವ, ಇನ್ನೂ ಕೆಲಸ ಜಾಸ್ತಿ. ನಾನು ಇವಾಗ ಅವಾಗಿನ ಬಟ್ಟೆಗಳು ಸ್ವಲ್ಪ ಅಲ್ಲಲ್ಲೇ ಸ್ಟಿಚ್ ಮಾಡ್ಕೊಂಬಿಟ್ರೆ ಪರವಾಗಿಲ್ಲ. ಇಲ್ಲ ಅಂದರೆ ಏನಾಗುತ್ತೆ, ಹಬ್ಬದ ಟೈಮಲ್ಲಿ ಗಸಿ ಬಿಸಿ ಆಗಿಬಿಡುತ್ತೆ. ಅಂದರೆ ಜಾಸ್ತಿ ಬಟ್ಟೆಗಳಿರುತ್ತಲ್ಲ, ಆವಾಗ ಅರ್ಜೆಂಟು ಕೊಡೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಟೈಮ್ಗೆ ಎಮ್ಮಿಂಗ್ ಹುಕ್ಸ್ ಹಾಕೋರು ಸರಿಯಾಗಿ ಸಿಗೋಲ್ಲ, ಫಾಲ್ಸ್ ಹಾಕೋರು ಸಿಗೋಲ್ಲ. ಹಬ್ಬಗಳ ಟೈಮಲ್ಲಿ ಮಾಮೂಲಿ ಅವರು ಹಬ್ಬಗಳು ಮಾಡಬೇಕು, ಮನೆ ಕ್ಲೀನಿಂಗ್ ಮಾಡಬೇಕು ಅಂದ್ಬಿಟ್ಟು ಬರೋಲ್ಲ, ಹೇಳ್ಬಿಡ್ತಾರೆ, ಇಲ್ಲ ಆಂಟಿ ಬರೋಕ್ಕಾಗಲ್ಲ, ನಮಗೂ ಹಬ್ಬ ಇದೆ ಕ್ಲೀನ್ ಮಾಡಬೇಕು ಆ ಥರ ಹೇಳಿದಾಗ ನಾವು ಅಯ್ಯೋ ಆಗಲ್ಲಪ್ಪ ಅನ್ನೋಕ್ಕಾಗೋದಿಲ್ವಲ್ಲ, ಅವಾಗ ನಾವೇ ಮಾಡ್ಕೋಬೇಕು. ಆದರೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಕೆಲಸನ ಕಡಿಮೆ ಮಾಡ್ಕೋಬೇಕು. ಈ ಕೆಲಸನೆಲ್ಲ ನಾವು ಸ್ಟಾರ್ಟ್ ಮಾಡಲೇಬೇಕು. ನೋಡಿ, ನಮ್ಮ ಮನೆ ಹಬ್ಬಗಳನ್ನ ಪೆಂಡಿಂಗ್ ಉಳಿಸ್ಕೊಂಡು ಆವಾಗ ನಾವು ಜಾಸ್ತಿ ಸ್ಟಿಚಿಂಗು ಏನಿರುತ್ತೆ ಎಲ್ಲ ಮುಗಿಸ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೋಬೇಕಾಗುತ್ತೆ. ಹಿಂಗೆ ನಾನು ಹೇಳ್ದಂಗೆ ಡೈಲಿ ಮಾಡ್ತೀನಿ ವಾಕಿಂಗು, ಅರ್ಧ ಗಂಟೆ. ನಾನು ಹೇಳ್ದಂಗೆ ಕಾಲು ಊತ ಪರವಾಗಿಲ್ಲ, ವಾಕಿಂಗ್ ಮಾಡಿದ್ಮೇಲೆ ಫುಲ್ಲು ಕಡಿಮೆ ಆಗಿದೆ. ನಾನು ಏನೋ ಕ್ಲೋಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಆಂಟಿ, ಪಕ್ಕದ ಮನೆ ಆಂಟಿ ಬಂದು ಪಾತ್ರೆ ಉಜ್ಜೋದು ಜುಂಗು ಕೊಡಮ್ಮ ಅಂದರು. ಆಮೇಲೆ ಅದು ಹುಡುಕ್ಬಿಟ್ಟು ಕೊಟ್ಟೆ. ಅದು 20 ರೂಪಾಯಿ ತೊಗೊಂಡ್ರು, 2. ಬೆಳಗ್ಗೆ ಕೊಡ್ತೀನಿ ಅಮೌಂಟು ಅಂದ್ಬಿಟ್ಟು ತೊಗೊಂಡೋದ್ರು. ಆಮೇಲೆ ಕ್ಲೋಸ್ ಮಾಡಿದೆ ಅಂಗಡಿನ. ಅಂದರೆ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಬಂದು ಸ್ಟಿಚಿಂಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಮಾಮೂಲಿ ಹಬ್ಬ ಅಲ್ವಾ, ಕೆಲಸ ಜಾಸ್ತಿ ಇರುತ್ತೆ. ಅದಕ್ಕೆ ಅಲ್ಲಲ್ಲೇ ಬಟ್ಟೆಗಳು ಬರ್ತಾ ಇರುತ್ತಲ್ಲ, ಅಲ್ಲಲ್ಲೇ ಬೇಗ ಬೇಗ ಮುಗಿಸ್ಕೊಂಬಿಟ್ರೆ ಆವಾಗ ನಮಗೆ ಹಬ್ಬದ ಟೈಮಲ್ಲಿ ಗಾಸಿ ಆಗೋಲ್ಲ. ಹಂಗಾಗಿ ಇವತ್ತು ವಾಕಿಂಗ್ ಎಲ್ಲ ಆಯಿತು. ಸ್ಟಿಚಿಂಗ್ ಮಾಡಬೇಕು. ಒಂದಷ್ಟು ಬ್ಲೌಸ್ಗಳು ನೋಡಿ, ಇದೊಂದು ಅವರೇ ಲೈನಿಂಗ್ ಎಲ್ಲ ತಂದಿದ್ದಾರೆ, ಸ್ಟಿಚ್ ಮಾಡಬೇಕು. ಇದೆಲ್ಲ ಇವಾಗ ನಾಳೆ ಶುಕ್ರವಾರ ಕೊಡಬೇಕು. ಇದೊಂದು, ಇದು ಆ್ಯಕ್ಚುಲಿ ಐ ಕಾಲರ್ ನೆಕ್ಕು, ಈ ಥರ ಫುಲ್ ಕವರ್ ಮಾಡುವಂಥದ್ದು ಐ ಕಾಲರ್ ನೆಕ್ಕು ಬ್ಲೌಸು. ವಿ ನೆಕ್ ಬರುತ್ತೆ ಮುಂದೆ. ಅದು ಉದ್ದ ಇಷ್ಟೇ ಬೇಕು ಅಂತ ಹೇಳಿದ್ದಾರೆ. ನೋಡಬೇಕು ಇದು ಬಟ್ಟೆ ಸಾಕಾಗುತ್ತೆ ಇಲ್ವಾ, ನೋಡೋಣ. ಮತ್ತು ಇದು ಲೈನಿಂಗ್ ತರಬೇಕು. 2 ಬ್ಲೌಸ್ ಇದೆ ಇದರಲ್ಲಿ. ಇನ್ನೊಂದು ಏನೋ ಇದೆ, ಇದು ಡ್ರೆಸ್ಸು ಸ್ಟಿಚ್ ಮಾಡಬೇಕು. ಮತ್ತು ಇದೆರಡು, ಇದು ಲೈನಿಂಗ್ ಎಲ್ಲ ತಂದಿದ್ದೀನಿ, ಸ್ಟಿಚ್ ಮಾಡಬೇಕು. 2 ಇದೆ. ಮತ್ತು ಇದು ಬಂದ್ಬಿಟ್ಟು ರೆಡಿಮೇಡು. ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಕೊಟ್ಟಿದ್ದಾರೆ. ಇದು ಆಲ್ಟ್ರೇಷನ್ ಕೊಟ್ಟಿದ್ದಾರೆ. ಕಪ್ಸ್ ಎಲ್ಲ ರಿಮೂವ್ ಮಾಡಿ ಏನೋ ಸ್ಟಿಚ್ ಮಾಡಿ ಅಂತ ಏನೋ ಕೊಟ್ಟರು. ಇದು ತೆಗಿಬೇಕು ಅಂತ, ನೋಡೋಣ. ಸ್ಟಿಚ್ ಮಾಡಬೇಕು, ರೆಡಿಮೇಡು ಇರಲಿ. ಈಗ ಇನ್ನೇನಪ್ಪ ಅಂದರೆ ಒಂದು ವಿಷಯ ಹೇಳ್ತೀನಿ, ತೋರಿಸ್ತೀರಿ ನೋಡಿ. ಬ್ಲೌಸ್ ಕೊಟ್ಟಿದ್ದಾರೆ, ನಮ್ಮ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಇದು ಇಷ್ಟಿದೆ ಪೀಸು. ಸುಮ್ಮನೆ ತೋರಿಸ್ತಾ ಇದ್ದೀನಿ ಹೇಗಾಗಿರ್ತಾರೆ ಕಸ್ಟಮರ್ಸು ಅನ್ನೋದಕ್ಕೆ, ತೋರಿಸೋದಕ್ಕೆ ನಿಮಗೆ. ನೋಡಿ, ಇಷ್ಟಿದೆ. ಇದು ಬಂದ್ಬಿಟ್ಟು ನಮಗೆ, ಅದು ಸೀರೆನೂ ಸರಿಯಾಗಿ ಕಟ್ ಮಾಡಿಲ್ಲ ನೋಡಿ. ಹೇಗೆ ಮಾಡಿದ್ದಾರೆ ಅಂದರೆ, ಬಟ್ಟೆನೂ ಸುದ ನಮಗೆ ಕೊಡೋದೇ ಇಲ್ಲ, ನಾವೆಲ್ಲಿ ಜಾಸ್ತಿ ಕಟ್ ಮಾಡಿಬಿಡ್ತೀವಿ ಅಂತ ಅವರೇ ಕಟ್ ಮಾಡಿ ತೊಗೊಬಂದಿದ್ದಾರೆ. ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಸೀರೆಲ್ಲ ಬಿಟ್ಕೊಂಡಿದ್ದಾರೋ ಏನೋ ನಂಗೆ ಗೊತ್ತಿಲ್ಲ. 70 ಸೆಂಟಿಮೀಟ್ರ್ ಇದೆ ನೋಡಿ, 70 ಸೆಂಟಿಮೀಟ್ರ್ ಕರೆಕ್ಟಾಗಿದೆ. 70 ಸೆಂಟಿಮೀಟ್ರ್ ಇದೆ. ಇದು ಹೋಗುತ್ತೆ, ಇದು ಈ ಕಡೆ ಪೀಸ್ ಹೋಗುತ್ತೆ, ಇಲ್ಲಿ ದಾರ ಬಂದಿದೆಯಲ್ಲ ಹೋಗುತ್ತೆ. ಇಲ್ಲಿಗೆ 70 ಸೆಂಟಿಮೀಟ್ರ್ ಇದೆ. ಈ 70 ಸೆಂಟಿಮೀಟ್ರಲ್ಲಿ ಏನು ಹೇಳ್ತಾರೆ ತೋರಿಸ್ತೀನಿ ರೀ. ಇದೆಲ್ಲ ಆ ಕಡೆ ತೆಗ್ದಿರ್ತೀನಿ, ಇದೆಲ್ಲ ಇಟ್ಟು. ಈಗ ಇದು ಬ್ಲೌಸು ಇದೇನೋ ಕಮ್ಮಿ ಇದೆ ಅಂತ ಹೇಳಿದೆ, ಆದರೆ ಅದು ಅಡ್ಜಸ್ಟ್ ಆಗೋಲ್ಲ ನನ್ನ ಪ್ರಕಾರ. ನೋಡಿಲಿ, ಇದಕ್ಕೆ ಅರ್ಧ ಇಂಚು ಜಾಸ್ತಿ ಇಡಿ ಅಂತ ಕೊಟ್ಟಿದ್ದಾರೆ. ಅರ್ಧ ಇಂಚು ಉದ್ದ ಇಡಿ, ಮತ್ತು ಇಲ್ಲಿ ಅರ್ಧ ಇಂಚು ಉದ್ದ ಇಡಿ, ಇಲ್ಲಿ ಬ್ಯಾಕ್ ಅರ್ಧ ಇಂಚು ಉದ್ದ ಮಾಡಿ, ಓಕೆನಾ. ಮತ್ತು ನೋಡಿ, ಇಲ್ಲಿ ಬರ್ಕೊಂಡಿದ್ದೀನಿ ಅರ್ಧ ಇಂಚು ಸ್ಲೀವ್ಸ್ ಉದ್ದ, ಮುಂದೆ ಅರ್ಧ ಇಂಚು ಉದ್ದ, ಹಿಂದೆ ಅರ್ಧ ಇಂಚು ಉದ್ದ, ಮುಂದೆ ಸ್ವಲ್ಪ ಬಾಕ್ಸ್ ಟೈಪು. ಆಮೇಲೆ ಹಿಂದೆ ಡೀಪ್ ಒಂದು ಸ್ವಲ್ಪ ಉದ್ದ ಮಾಡಿ ಡೀಪ್ ಕಮ್ಮಿ ಮಾಡಬೇಕು, ಸುತ್ತಾಳ್ತಾ ಅರ್ಧ ಇಂಚು ಲೂಸ್ ಇಡಬೇಕು. 2 ಬ್ಲೌಸ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಡಿದ್ದೀನಿ, ಓಕೆನಾ. ನೋಡಿ, ಇಷ್ಟು ಇಲ್ಲಿ ಉದ್ದ ಮಾಡಿ, ಇಲ್ಲಿ ಕಮ್ಮಿ ಮಾಡಿ ಡೀಪು ಅಂತ ಕೊಟ್ಟಿದ್ದಾರೆ. ಇದಾಯಿತಾ. ಈ ಸ್ಲೀವ್ಸ್ ಬಂದ್ಬಿಟ್ಟು ಇಷ್ಟಿದೆ, ತೋರಿಸ್ತೀನಿ. ಈ ಸ್ಲೀವ್ಸ್ ಬಂದ್ಬಿಟ್ಟು ಇದೆ, ತೋರಿಸ್ತೀನಿ. ಇದು ಬಂದ್ಬಿಟ್ಟು 9.5 ಇದೆ. 9.5 ಒಂದು ಅರ್ಧ ಇಂಚು ಅಂದರೆ 10 ಇಂಚು ಬರುತ್ತೆ ಅಂದ್ಕೊಳ್ಳಿ, ಓಕೆನಾ. 10 ಇಂಚು ಉದ್ದ. ಮತ್ತು ಆಮೇಲೆ ಇವ್ರಿಗೆ ಡೀಪು ಇರಲ್ಲ,
ಕಮ್ಮಿ. ಇದು ಅಳತೆ ಬ್ಲೌಸು ನಾನು ಹೊಲ್ಕೊಟ್ಟಿಲ್ಲ, ಯಾರೋ ಬೇರೆಯವ್ರು ಹೊಲ್ಕೊಟ್ಟಿರೋದು. ಆದರೆ ಇವ್ರು ಇದನ್ನೇ ಅಳತೆ ಕೊಡೋದು. ಆದರೆ ನೋಡಿ ಇಷ್ಟೇ ಇದೆ ಬಟ್ಟೆ ಅಂತ ಕೇಳ್ತಾರೆ. ನನಗೆ ಅವಾಗ ನೆನಪು ಬರಲಿಲ್ಲ. ನನಗೆ ಇದೇನು ಇಷ್ಟು ಬಟ್ಟೆ ಇದೆ ನೋಡಿ ಅಂತಂದ್ರು. ನಂಗೆ ನೆನಪು ಬರಲಿಲ್ಲ. ಅದು ಇದು ನಾನು ಹೊಲ್ದಿಲ್ಲ ಅಂತ ಹೇಳೋಕ್ಕೆ ನೆನಪು ಬರಲಿಲ್ಲ ನನಗೆ. ಆದರೆ ಇವಾಗ ಹೇಳ್ತಾರೆ ನೋಡಿ ಇಷ್ಟಿದೆ ಬಟ್ಟೆ, ಇನ್ನೂ ಜಾಸ್ತಿ ಬಿಡಿ ಅಂತ ಹೇಳ್ತಾರೆ. ಇಲ್ಲ, ಇನ್ನೂ 2 ಇಂಚು ಬಿಡ್ಬೇಕಂತೆ. ಇಲ್ಲಿ ಇಷ್ಟು ಸಾಲದಂತೆ ಅವ್ರಿಗೆ, ಇನ್ನೂ 2 ಇಂಚ್ ಉದ್ದ ಬಿಡ್ಬೇಕಂತೆ. ಇದೆಲ್ಲ ಹೇಳ್ತಾರೆ. ಬಟ್ಟೆ ನೋಡಿದ್ರೆ ಅಷ್ಟೇ. ಆಮೇಲೆ ಅದೊಂದು ಇರಲಿ, ಆ ಬಟ್ಟೆಯೇ ಇಡೋಣ, ಇದು 2 ಇಂಚ್ ಉದ್ದ ಇಡೋಣ, ಅದು ಉದ್ದ ಇಡೋಣ, ಹಿಂದೇನು ಉದ್ದ ಇಡೋಣ. ಆದರೆ ಇನ್ನೊಂದು ಏನು ಹೇಳ್ತಾರೆ, ಇಷ್ಟಾಗಲ ಪೀಸ್ ಬೇಕಂತೆ. ಇಷ್ಟಾಗಲ ಪೀಸ್ನ ಸುತ್ತ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡಿ, ದೇವ್ರಿಗೆ ರೇಷ್ಮೆ ಸೀರೆನೇ ಹಾಕ್ಬೇಕಂತೆ ಅಂತ ಕೇಳ್ತಾರೆ. ಅಲ್ಲ ಹಂಗಾದ್ರೆ ಏನು ಕೊಡಬೇಕಿತ್ತು ಇದನ್ನು ಹೊಲಿಯೋಕ್ಕೆ ಅಂತ ನಾನು. ಇದನ್ನು ಹೊಲಿಯೋಕ್ಕೆ ಏನಕ್ಕೆ ಕೊಡಬೇಕು? ದೇವ್ರಿಗೆ ಹೊಲ್ದು ಇಟ್ಕೋಬೋದಾಗಿತ್ತಲ್ಲ, ಸುತ್ತ ಸ್ಟಿಚಿಂಗ್ ಹಾಕ್ಸ್ಬಿಟ್ಟು ದೇವ್ರಿಗೆ ತೊಗೊಂಡು ಇಟ್ಕೋಬೇಕಾಗಿತ್ತಲ್ವ ರೇಷ್ಮೆ ಸೀರೆ ಹಾಕಬೇಕು ಅನ್ನೋರು. ಅಂಥದ್ರಲ್ಲಿ ಈ ಕೊಟ್ಟಿರೋಷ್ಟು ಇದರಲ್ಲಿ ಈ ಕಂಕ್ಳ ಹತ್ರ ಫುಲ್ಲು ಜಾಯಿಂಟಿಂಗ್ ಬರುತ್ತೆ ನೋಡಿ. ಈ ಕಡೆ ಫುಲ್ಲು ತೆಗಿಬೇಕು. ಅವ್ರಿಗೆಲ್ಲಿ ಬಟ್ಟೆ ವೇಸ್ಟಾಗಿ ನಾವು ಇಟ್ಕೊಂಡ್ಬಿಡ್ತೀವೋ ಅನ್ನೋ ಒಂದು ಇದು. ಆಮೇಲೆ ಸೀರೆಗಳನ್ನೂ ಅಷ್ಟೇ, ಅವ್ರು ಕೊಡೋದೇ ಇಲ್ಲ ನಮಗೆ ಸೀರೆಗಳು ಕೊಡಬೇಕು ಅಂದರೆ ಏನೋ ನಾವು ಎತ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ರೇಂಜ್ಗೆ ಅವರು ಒಂಥರ ಬಿಲ್ಡಪ್ ಕೊಡ್ತಾರೆ. ಏನೋ ಮಾಡಿಬಿಡ್ತೀವಿ ರೇಷ್ಮೆ ಸೀರೆಗಳನ್ನ ಅಂತ. ನೋಡಿ ಇಷ್ಟಿದೆ ಅಲ್ಲ, ಕರೆಕ್ಟಾಗಿ ಬರುತ್ತೆ. ಅರ್ಧ ಇಂಚ್ ಉದ್ದ ಇಟ್ಟರೆ ಇಲ್ಲಿಗೆ ಬರುತ್ತೆ. ಸ್ಟಿಚಿಂಗ್ ಹೋಗುತ್ತೆ. ಅರ್ಧ ಇಂಚ್ ಉದ್ದ ಇರ್ತೀವಿ ಅಂದರೆ ಇಷ್ಟು ಬರುತ್ತೆ ನೋಡಿ. ಇಲ್ಲಿಗೆ ಹೋಯ್ತು, ಇಷ್ಟು ಹೊರಟೋಯ್ತು. ಇನ್ನಿಷ್ಟರಲ್ಲಿ ನಾವು ಬ್ಯಾಕು ಫ್ರಂಟು ಎರಡೂ ಎಲ್ಲ ರೆಡಿ ಮಾಡಬೇಕು. ಅಂದರೆ ಅವ್ರು ಹೇಳೋದು ನೋಡಿದ್ರೆ ನಾನು ಹೊಲಿಯೋದಕ್ಕೇನು ಬೇಜಾರಾಗಿಲ್ಲ. ಒಂದಿಷ್ಟಾಗಲ ಪೀಸ್ನ ಸುತ್ತ ಫೋಲ್ಡ್ ಮಾಡಿಕೊಡಿ, ನಾನು ದೇವ್ರಿಗೆ ಇಡಬೇಕು ಅಂತ ಕೇಳ್ತಾರೆ ಅಂದರೆ ನಗೋದು ಅಳೋದು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಹೇಳಿ, ನಿಮ್ಗೆ ಯಾರಿಗಾದ್ರೂ ಈ ಥರ ಕಸ್ಟಮರ್ಸ್ ಬಂದಿದ್ರಾ ಏನು? ಎಲ್ಲ ಅದೇ ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ. ಒಂದಿಷ್ಟಾಗಲ ಪೀಸ್ ಕೊಟ್ಬಿಟ್ಟು ಹಿಂಗೊಲಿರಿ ಹಂಗೊಲಿರಿ, ಅದು ಬೇಕು ಇದು ಬೇಕು, ಸೇಮ್ ಅದೇ ಥರ ಕಸ್ಟಮರು ಅಂತಲೇ ಹೇಳ್ಬೋದು. ನನಗೆ ಹೊಲಿಯೋದಕ್ಕೆ ಬೇಜಾರ ಇಲ್ಲ. ಅದು ಪೀಸ್ನ ಉಳಿಸ್ಬಿಟ್ಟು ಇನ್ನೂ ಒಂದಷ್ಟಾಗಲ ಪೀಸ್ ಕೊಡಿ ಅಂತ ಕೇಳಿದ್ರೆ ಇಲ್ಲದೇ ಇರೋ ಪೀಸ್ ನಾವೆಲ್ಲಿ ತಂದು ಕೊಡೋಣ? ಇದು ಒಳಗಡೆಗೆ ಬೇರೆ ಇದಕ್ಕೂ ಬಟ್ಟೆ ಕೊಡಬೇಕು. ಎಲ್ಲದಕ್ಕೂ ಸ್ಟಿಚ್ ಮಾಡಿ ನಾನಂದೆ ಉಳಿದ್ರೆ ಕೊಡ್ತೀನಿ, ನಮಗೇನು ಆ ಪೀಸ್ ಇಟ್ಕೊಂಡು ನಾವೇನು ಮಾಡೋದಾ? ಉಳಿದ್ರೆ ಕೊಡ್ತೀನಿ ಅಂತ ಹೇಳಿದೆ. ನೋಡಿ ಈ ಥರದ ಕಸ್ಟಮರು ನಿಮಗೂ ಯಾರಾದರೂ ಬಂದಿದ್ರಾ ಅಂತ ಕಮೆಂಟ್ ಮಾಡಿ. ಮತ್ತು ಆಮೇಲೆ ಡ್ರೆಸ್ಗೂ ಅಷ್ಟೇ, ನಾನು ಮಾಮೂಲಿ ಅವ್ರ ಹತ್ರ 50 ರುಪೀಸೇ ತೊಗೋತಾ ಇರೋದು ಡ್ರೆಸ್ ಆಲ್ಟ್ರೇಷನ್ ಮಾಡೋಕ್ಕೆ. ಅಂದರೆ ಮಾಮೂಲಿ ಸ್ಟಿಚ್ ಮಾಡೋಕೆ ಅಷ್ಟೇ. ಅಂದರೆ ತೋಳು ಕಟ್ ಮಾಡೋದು, ಇಲ್ಲ ಸ್ಲೀವ್ ಅಟ್ಯಾಚ್ ಮಾಡೋದು, ಇಲ್ಲ ಕೆಳಗಡೆ ಕಟ್ ಮಾಡಿ ಸ್ಟಿಚ್ ಮಾಡೋದು, ಅದೆಲ್ಲ ಮಾಡಿದ್ರೆ 100 ರೂಪಾಯಿ ಅಂತ ಹೇಳಿದೆ. ಇದು ಸೈಡಲ್ಲಿ ಮಾತ್ರ ಫಿಟ್ಟಿಂಗ್ ಮಾಡಿ ಅಂತ ಕೊಟ್ಟಿದ್ರಾ. ಫಿಟ್ಟಿಂಗ್ ಮಾಡಿಬಿಟ್ಟು ನಾನು 50 ರೂಪಾಯಿ ಹೇಳಿದೆ. ಮೊದಲು ಹೊಲ್ಸ್ಕೊಂಡು ಹೋಗಿದ್ದಾರೆ, ಅಂದರೆ ತುಂಬ ದಿನ ಆಗಿತ್ತು ಅವ್ರು ಬಂದು. 50 ರೂಪಾಯಿನಾ? ಇಲ್ಲ, ನಾನು 30 ರೂಪಾಯಿನೇ ಕೊಡೋದು, 50 ರೂಪಾಯಿ ಆಗಲ್ಲ ಅಂತಿದ್ದಾರೆ. ಅದಕ್ಕೆ ನಾನಂದಿಲ್ಲ ಮೇಡಮ್, ಇವಾಗೆಲ್ಲ ರೇಟ್ಗಳು ಜಾಸ್ತಿ ಆಗಿದೆ, 50 ರೂಪಾಯಿ. ನೀವು ಸ್ಲೀವ್ ಅಟ್ಯಾಚ್ ಮಾಡೋದು ಇಲ್ಲ ಕಟಿಂಗ್ ಮಾಡೋದು ಅವೆಲ್ಲ ಹೇಳಿದ್ರೆ 100 ರೂಪಾಯಿ ಆಗುತ್ತೆ. ಇದು ಸೈಡ್ ಫಿಟ್ಟಿಂಗ್ ಹೇಳಿದರೆ 50 ರೂಪಾಯಿ ಅಂತಂದೆ. ಅದಕ್ಕೆ ಇಲ್ಲ 30 ರೂಪಾಯಿ ನೀವು ತಗೋತಾ ಇದ್ದಿದ್ದು, 50 ರೂಪಾಯಿ ಆಗಲ್ಲ. ನಾನು 30 ರೂಪಾಯಿನೇ ಹಾಕೋದು ಅಂತಿದ್ದಾರೆ. ಲೆಕ್ಕಗಳು ಹೆಂಗಿದೆ ಅಲ್ಲ, ನಾವು ಹೊಲ್ಕೊಡೋದು ಅವ್ರು ಹೇಳ್ದಷ್ಟು ನಾವು ಇಸ್ಕೋಬೇಕು ಅಮೌಂಟ್ನ. ಎಷ್ಟು ಗಾಂಚಲಿ ಮಾಡ್ತಾರೆ ನೋಡಿ. ಆಮೇಲೆ ನಾನಂದೆ ಇಲ್ಲ ಆಗೋದಿಲ್ಲ ಅಂದಿದ್ದಕ್ಕೆ ಕೊನೆಗೂ ಅವ್ರು ಹಾಕಿದ್ದು ಎಷ್ಟು ಗೊತ್ತಾ? 120 ರೂಪಾಯಿ ಹಾಕಿದ್ರು. 150 ರೂಪಾಯಿಗೆ 40 ರೂಪಾಯಿ ಹಾಕಿದ್ರು. ಅಲ್ಲ, ಈ ಥರದ ಕಸ್ಟಮರ್ಸು ಅಂದರೆ ಒಂದು ಮೀಡಿಯಮ್ಮಲ್ಲೇ ಇರ್ತಾರೆ. ನೀವು ಕರೆಕ್ಟಾಗಿ ದೊಡ್ಡ ಟೈಲರ್ಸ್, ದೊಡ್ಡ ಬೋಟಿಗೆ ಕೊಡಲು ಹೋದರೆ ಒಂದು ಮಾತಾಡಲ್ಲ, ಅಲ್ಲಿ 1 ರೂಪಾಯಿನೂ ಕಡಿಮೆ ಮಾಡಲ್ಲ, ಕರೆಕ್ಟಾಗಿ ಕೊಟ್ಬಿಟ್ಟು ಬರ್ತಾರೆ. ನಮ್ಮಂತ ಒಂಚೂರು ಮಿಡ್ಮತ್ ಭಾಗ ಸಿಗ್ತಾರೆ ಹುಡುಕಿದ್ರೆ. ಇದೇ ಥರದ ಕಸ್ಟಮರ್ಸೇ ಬರೋದು. ಯಾಕೆಂದರೆ ಇನ್ನು ಬೇರೆ ಕಡೆ ಇಷ್ಟು ಕಡಿಮೆಗೆ ಹೊಲ್ಕೊಡೋದು ಇಲ್ಲ ಅಂತ ಗೊತ್ತು ಅವ್ರಿಗೆ, ಆದ್ರೂ ಬಂದು ಬಾರ್ಗೇನ್ ಮಾಡ್ತಾರೆ. ನನಗಂತೂ ತುಂಬ ಬೇಜಾರಾಯಿತು. ಅಂದರೆ ಈ ಥರದ ಕಸ್ಟಮರ್ಸ್ ಬಂದಾಗ ಅಂದರೆ ಇವಾಗ ಒಂದು ಎಣ್ಣೆಗೆ ರೇಟಾಗೆ ಇವಾಗ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಅದೇ ಅಂತ ನಾನು ಹೇಳಲ್ಲ. ಎಣ್ಣೆ, ಹಾಲು, ತುಪ್ಪ, ಪ್ರತಿಯೊಂದು ದಿನಸಿ ಐಟಮ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಅಲ್ಲೇನಾದರೂ ಮಾತಾಡ್ತಾರೆ ಇವರು? ಹೋಗ್ಬಿಟ್ಟು ರೇಟಾಗಿ ಜಾಸ್ತಿ ಮಾಡಿದ್ದೀರಾ, ಕಮ್ಮಿ ಮಾಡಿ ಅಂತ ಕೇಳ್ತಾರೆ ಇವರು? ಏನೂ ಕೇಳಲ್ಲ. ಈಗ ನಮ್ಮ ಹತ್ರ ಆದರೆ ಬಿಟ್ಟಿಯಾಗಿ ಬಿದ್ದಿರ್ತೀವಲ್ಲ, ಹೆಂಗೆ ಜೂರತ್ ಮಾಡಿ ಕೇಳ್ತಾರೆ, ಏನಕ್ಕೆ ಜಾಸ್ತಿ ಆಗಿದೆ? ನಾನು ಹಂಗೆ ಕೇಳಿದೆ ಅವ್ರನ್ನ. ಅಲ್ಲ ಮೇಡಮ್, ಇವಾಗ ಹಾಲು, ಬೆಣ್ಣೆ, ಹಾಲು, ರೇಷನ್ನು ಇವೆಲ್ಲ ಜಾಸ್ತಿ ಆಗಿರೋ ಅಲ್ಲೂ ಹೋಗಿ ಕೇಳ್ತೀರಾ ನೀವು ಅಂದರೆ ಅದು ಬೇರೆ ಅಂತೆ. ಆದರೆ ಇದು ಬೇರೆ. ಇದು ನಾವು ಕಲ್ಲು ಕೊಟ್ಬಿಟ್ಟು ತಂದಿರ್ತೀವಿ ದುಡ್ಡನ್ನ, ಲೈನಿಂಗ್ ಬಟ್ಟೆ ಆಗಲಿ ಎಲ್ಲನೂ ಕಲ್ಲು ಕೊಡ್ತಾಯಿರ್ತೀವಿ, ನಮ್ಗೆ ದುಡ್ಡು ಕೊಡ್ತಾರಲ್ಲ, ಅದಕ್ಕೋಸ್ಕರ ಇವರು ಈ ಥರ ಅಂದರೆ ಅನ್ನಿಸ್ಕೋಬೇಕು. ನೋಡಿ ಹೆಂಗಿದೆ, ಯಾವ ಥರ ಇದ್ದಾರೆ ಕಸ್ಟಮರ್ಸ್. ಅಯ್ಯೋ ಬೇಜಾರಾಗ್ಬಿಡುತ್ತೆ. ಈ ಥರದ ಕಸ್ಟಮರ್ಸ್ ಸಿಕ್ಬಿಟ್ರೆ ತಲೆನೂ ಕೆಟ್ಟೋಗುತ್ತೆ, ಈ ಹೊಲಿಯೋದು ಬೇಡ ಏನು ಬೇಡ ಅನಿಸ್ಬಿಡುತ್ತೆ. ಆ ಥರ ಆಗ್ಬಿಡುತ್ತೆ. ಆ ಥರ ನಿಮಗೂ ಈ ಥರ ಕಸ್ಟಮರ್ಸ್ ಸಿಗ್ತಾರಾ? ಕಮೆಂಟ್ ಮಾಡಿ ನೋಡೋಣ. ಬನ್ನಿ, ಒಂದಷ್ಟು ಸ್ಟಿಚ್ಚಿಂಗ್ ಮಾಡೋದಿದೆ. ಸ್ಟಿಚ್ಚಿಂಗ್ ಮಾಡೋದು ಸುಮಾರು ಅದು ಹೇಳಿದ್ಮೇಲೆ ಇವೆಲ್ಲ ಸ್ಟಿಚ್ ಮಾಡಬೇಕು. ಮತ್ತು ಒಂದಷ್ಟು ಲಂಗ ಬ್ಲೌಸ್ ಅಂದರೆ ಬಾರ್ಡ್ರದಲ್ಲ, ಯಾರೋ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕಳಸ ಹೊತ್ಕೋತಾರಂತೆ ಹೆಣ್ಮಕ್ಳು. ಅದಕ್ಕೆ ಯೆಲ್ಲೋ ಕಲರ್ ಬಟ್ಟೆ ತಂದಿದ್ದಾರೆ. ಅಂದರೆ ಲೈನಿಂಗ್ ಬಟ್ಟೆ, ಅದು ಒಂದು ಟೈಮ್ ಸುಮ್ಮನೆ ಹಿಂಗೆ ಹಾಕೊಳ್ಳೋಕ್ಕಂತ ತಂದಿದ್ದಾರೆ.
2 ಮಕ್ಳಿಗೆ ಹೊಲಿಬೇಕಂತೆ. ನಾನು ಹೇಳಿದೆ ಇದು ಪನ್ನ ಚಿಕ್ಕದು ಅಂತ. ಅವ್ರು ಹೇಳಿದ್ರು ಹೆಂಗೋ ಹೊಲ್ಕೊಡಿ, ಇವಾಗ ದೇವ್ರಿಗೆ ಕಳಸ ಹೊತ್ಕೊಂಡು ಹೋಗೋಕ್ಕಷ್ಟೇ, ಇನ್ನೇನು ಡೈಲಿ ಯೂಸ್ ಮಾಡಲ್ಲ ಅಂದರು. ಅದಕ್ಕೆ ಕೊಟ್ಟಿದ್ದಾರೆ, ಇದು ಹೊಲಿಬೇಕು. ಲಂಗ ಬ್ಲೌಸು ಓಕೆನಾ. ಒಂದು 12 ವರ್ಷದ ಹುಡುಗಿ, ಒಂದು 8 ವರ್ಷದ ಹುಡುಗಿಗೇನೋ ಹೇಳಿದ್ದಾರೆ. ಬನ್ನಿ ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಬ್ಲೌಸ್ಗಳ್ದು ಇದೆ ಸ್ಟಿಚಿಂಗ್ ಮಾಡೋದು. ಇದಕ್ಕೆ ಲೈನಿಂಗ್ ತಂದಿಲ್ಲ, ಇನ್ನೊಂದಷ್ಟು ಲೈನಿಂಗ್ ಅವರೇ ಕೊಟ್ಟಿದ್ದಾರೆ. ಇದು ಎಲ್ಲ ಸ್ಟಿಚಿಂಗ್ ಮಾಡಬೇಕು ಓಕೆನಾ. ಇನ್ನು ಹೇಳಿದ್ನಲ್ಲ ಹಬ್ಬ ಅಲ್ವಾ, ಇನ್ನು ಹಬ್ಬದ್ದು ಒಂದಷ್ಟು ಲೈನಿಂಗು ಇನ್ನೂ ಫಾಲ್ಸ್ ಹಾಕಿಲ್ಲ, ಅರ್ಜೆಂಟ್ ಇರೋದು, ಇನ್ನು ಸ್ಟಾರ್ಟ್ ಮಾಡಬೇಕು, ನಿಲ್ಸೋಕ್ಕಾಗಲ್ಲ. ಬೇಗ ಬೇಗ ಸ್ಟಿಚಿಂಗ್ ಮಾಡಿ ಬರ್ತಿದ್ದಂಗೆ ಸ್ಟಿಚ್ ಮಾಡಿ ಮುಗಿಸ್ಕೋಬೇಕು. ಇಲ್ಲಾಂದರೆ ಹಬ್ಬದ ಹತ್ರ ಬರ್ತಿದ್ದಂಗೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಬಟ್ಟೆಗಳು. ಇನ್ನೂ ಒಂದು ಬ್ಯಾಚ್ ಬರಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಒಂದು ಬ್ಯಾಚ್ ಕೊಡ್ಬೇಕು ನಾನು. ನೋಡೋಣ ಹೆಂಗಾಗುತ್ತೆ. ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ, ಅಷ್ಟೊತ್ತಿಗೆ ಡೋರ್ ಸದ್ದು ಮಾಡಿದ್ರು. ಯಾರು ನನ್ನ ಮಗಳೇನೋ ಅಂದ್ಬಿಟ್ಟು ಕೇಳಿದೆ ಅಜ್ಜಿ. ಆಮೇಲೆ ಅವ್ರು ಬಂದುಬಿಟ್ಟು ಅವನು ಗಂಜಿ ಕುಡಿತಾ ಇಲ್ಲ ನೋಡೋರು ನಿನ್ನ ಮಗ ಅಂದ್ಬಿಟ್ಟು, ಅವನಿಗೆ ಜಾಂಡೀಸ್ ಆಗಿದೆ, ಅವನಿಗೆ ಗಂಜಿ ಇದನ್ನೇ ಕೊಡೋದು, ಹಂಗಾಗಿ ಕುಡಿತಾ ಇಲ್ಲ ನೋಡು, ನೀನೇ ಬಂದು ಹೇಳು ಅಂತ ಹೇಳಿದ್ರು. ಅವಾಗ ಹೋಗಿ ಹೇಳ್ಬಿಟ್ಟು ಅವನಿಗೆ ಗಂಜಿ ಕುಡಿದ್ಬಿಟ್ಟು ಮಲ್ಕೊ ಅಂತ ಹೇಳ್ಬಿಟ್ಟು ಆಮೇಲೆ ಬಂದೆ. ಅಷ್ಟೊತ್ತಿಗೆ ಆಂಟಿ ವಾಕಿಂಗ್ ಮಾಡೋಕ್ಕೆ ಬಂದರು, ನಮ್ಮ ಮನೆ ಪಕ್ಕದ ಮನೆ ಆಂಟಿ. ಅದೇ ಪಾತ್ರೆ ಉಜ್ಜೋದು ಕೇಳಿದ್ರು, ಹುಡುಕ್ದೆ ಸಿಕ್ಕಲಿಲ್ಲ. ಆಮೇಲೆ ಮತ್ತೆ ಸಿಕ್ತು, ಕೊಟ್ಟೆ. ಆಂಟಿ ಬೆಳಗ್ಗೆ ಕೊಡ್ತೀನಮ್ಮ ದುಡ್ಡು ಅಂದ್ಬಿಟ್ಟು 2 ಇಸ್ಕೊಂಡು ಹೋದ್ರು. ಈ ರೀತಿ ಅಕ್ಕಪಕ್ಕದ ಮನೆಯವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ನೋಡಿ ರಾತ್ರಿ ಹೊತ್ತು. ಹಂಗಾಗಿ ಇವಾಗ ಈ ರೀತಿ ಇದನ್ನು ಕೊಟ್ಬಿಟ್ಟು ಮತ್ತೆ ಆಮೇಲೆ ಡೋರ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಈ ರೀತಿ ನಮ್ಮ ಒಂದು ನೈಟ್ ಡ್ಯೂಟಿಯಲ್ಲಿ ಈ ಥರ ಇರುತ್ತೆ ನೋಡಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡ್ಕೊಳ್ಳೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ರೀತಿ ಒಬ್ಬರು ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಇಲ್ಲ ಅಕ್ಕಪಕ್ಕದವ್ರು ಆಗಿರೋದ್ರಿಂದ ನಾವು ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಮತ್ತು ಇವಾಗ ಇದನ್ನು ಲಂಗ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಹಂಗೂ ಸ್ಟಿಚಿಂಗ್ ಮಾಡೋಣ ಅಂದ್ಕೊಂಡೆ. ಸ್ಟಿಚಿಂಗ್ ಮಾಡೋಕ್ಕೆ ಯಾಕೋ ಅಲ್ಲಿ ಬಂದುಬಿಟ್ಟು ಜಾಸ್ತಿ ಮಾತಾಡೋಕ್ಕೂ ಆಗಲಿಲ್ಲ. ಅದಕ್ಕೆ ಏನು ಮಾಡಿಬಿಟ್ಟೆ, ಕಟಿಂಗ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು, ನಾಳೆನೇ ಕೊಡಬೇಕದು. ಹಂಗಾಗಿ ಸ್ಟಿಚ್ ಮಾಡಿ ಇಟ್ಬಿಟ್ಟು ಇದು ಕಟಿಂಗ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡೋದೇನು ಲೇಟ್ ಆಗೋಲ್ಲ ಅಂದ್ಬಿಟ್ಟು, ಆಮೇಲೆ ಡಿಸೈನ್ ಏನು ಇಲ್ವಲ್ಲ, ಸುಮ್ಮನೆ ಸ್ಟಿಚ್ ಮಾಡೋದು. ಹಂಗಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಪನ್ನ ಚಿಕ್ಕದಿರೋದ್ರಿಂದ ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು, ಒಂದು 3 ಮೀಟ್ರಿಗೆ ಸಪ್ರೇಟಾಗಿ. ಅದನ್ನ ಜೈಂಟ್ ಮಾಡಿ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಬೇಕು. ಅವರು ಹೆಂಗೋ ಬರುತ್ತೆ ಹಂಗೆ ಮಾಡಿ ಮೇಡಮ್, ಇನ್ನೇನು ಮಾಡೋದು, ತಂದುಬಿಟ್ಟಿದ್ದೀವಿ, ಅದು ದೇವ್ರಿಗೂ ಹಾಕ್ಕೊಂಡು ಹೋಗೋದಕ್ಕೋಸ್ಕರ, ಹಂಗಾಗಿ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ ಮಾಡಿ ಅಂತ ಹೇಳಿದ್ರು. ಅದು ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ. ಇದು ಒಂದು ಲಂಗದ್ದು. ಇನ್ನೊಂದು ಲಂಗ ಏನು ಚಿಕ್ಕ ಹುಡುಗಿ ಅಲ್ವಾ, ಒಂದು 7-8 ವರ್ಷದ ಹುಡುಗಿಗಾದರೆ ಅದೇನು ಜೈಂಟ್ ಮಾಡೋ ಅಷ್ಟೇ ಇಲ್ಲ, ಅದ್ರ ಪನ್ನ ಸಾಕಾಗುತ್ತೆ. ಅದಕ್ಕಾಗಿ ಅದು ಹಂಗೆ ಇದು ಮಾಡೋಣ. ಇದಕ್ಕೆ ಬೇಕಾದರೆ ಸ್ವಲ್ಪ ಜೈಂಟ್ ಮಾಡ್ಕೊಂಡು ಇದು ಮಾಡ್ಕೊಡೋಣ, ಇದು 12 ವರ್ಷದ ಹುಡುಗಿಗೆ ಅಂದ್ಬಿಟ್ಟು ಇದು 2 ನಾನು ಲೈನಿಂಗ್ ಬಟ್ಟೆ ಅದೇ ಕಲರೇ ತಂದಿದ್ದೀನಿ. ಅಂದರೆ ಬಟ್ಟೆ ಕೊಟ್ಟು ಕಳಿಸಿದ್ದೆ, 2 ಮೀಟ್ರ್ ತರಿಸ್ದೆ. ಬ್ಲೌಸ್ಗೆ ಹಾಕಿ ಲಂಗಕ್ಕೆ ಬೇಡ ಅಂತ ಹೇಳಿದ್ರು. ಏನು ಒಂದಿನ ಹಾಕೊಳಕ್ಕಲ್ವ, ಲಂಗಕ್ಕೆಲ್ಲ ಬೇಡ, ಬ್ಲೌಸ್ಗೆ ಮಾತ್ರ ಹಾಕಿ. ಬ್ಲೌಸು ಆಮೇಲೆ ತೆಳ್ಳಗೈತಲ್ವ, ಬೇಡ ಅಂದ್ಬಿಟ್ಟು ಬ್ಲೌಸ್ಗೆ ಹಾಕಿ ಅಂತ ಹೇಳಿದ್ದಾರೆ ಲೈನಿಂಗು. ಹಂಗಾಗಿ ಇವತ್ತಿನ ಡ್ಯೂಟಿಯಲ್ಲಿ ಈ ಲೈನಿಂಗ್ ಬಟ್ಟೆ ಇವೆಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಸ್ಟಿಚಿಂಗ್ ಮಾಡೋಕ್ಕೆ ಆರಾಮಾಗುತ್ತೆ. ಅದು ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ಇವತ್ತಿನ ನೈಟ್ ಡ್ಯೂಟಿಯಲ್ಲಿ ಮಾಡ್ತಾ ಇರುವಂಥದ್ದು. ನಾನು ಹೇಳ್ದಂಗೆ ಕಸ್ಟಮರ್ಸು, ತಲೆ ತಿನ್ನೋ ಕಸ್ಟಮರ್ಸ್ ಅಂತೂ ತುಂಬ ಜನ ಬರ್ತಾ ಇರ್ತಾರೆ. ನಾನು ಒಂದು ಸಲ ನೋಡ್ತೀನಿ, ಅವ್ರು ಏನಾರು ಆ ಥರ ತಲೆ ತಿನ್ನೋ ಗಿರಾಕಿಗಳು ಅಂತ ಗೊತ್ತಾಗ್ಬಿಟ್ರೆ ನಾನು ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಬಟ್ಟೆಗಳನ್ನ ಇಸ್ಕೊಳ್ಳಲ್ಲ. ನನಗೆ ಟೈಮ್ ಇದ್ದರೂ ನನಗೆ ಹೊಲಿಯೋಕ್ಕಾಗಲ್ಲ ಅಂತ ಹೇಳ್ತೀನಿ ಹೊರತು, ಕೆಲವರು ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಇವ್ರು ಈಸ್ಕೊತಾ ಇಲ್ಲ ಅಂದರೆ ಇವರೇನೋ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಇಂಡೈರೆಕ್ಟಾಗಿ ಅರ್ಥ ಆಗುತ್ತೆ. ಹಂಗಾಗಿ ಇಲ್ಲ ಕೆಲಸ ಐತೆ, ಅದೈತೆ ಇದೈತೆ, ನಾನು ಇಲ್ಲಿ ಊರಿಗೆ ಹೋಗ್ತೀನಿ, ಹೊಲಿಯೋಕ್ಕಾಗಲ್ಲ, ಅಷ್ಟು ಬೇಗ ಕೊಡೋಕ್ಕಾಗಲ್ಲ, ಏನೋ ಒಂದು ಹೇಳಿ ತಪ್ಪಿಸ್ಕೊತೀನಿ. ಯಾಕೆಂದರೆ ಆ ಥರ ಕಸ್ಟಮರ್ ತೊಗೊಬಿಟ್ಟು ತಿರ್ಗಾ ತಲೆನೋವು ಮಾಡಿಕೊಂಡು ಅವ್ರ ಹತ್ರ ಏನೇನೋ ತಲೆ ತಿನ್ನಿಸ್ಕೊಳ್ಳೋದು ಇಷ್ಟ ಆಗಲ್ಲ ನನಗೆ. ಹಂಗಾಗಿ ಈ ಸಲ ನಾನು ಆಗಲೇ ಹೇಳ್ದಂಗೆ ಆ ಕಸ್ಟಮರ್ಗೆ ಹೇಳಿದ್ದೀನಿ, ನೆಕ್ಸ್ಟ್ ಟೈಮ್ ಏನಾದರೂ ಅವರು ಹಂಗೆ ಅಂದರೆ ಇನ್ನೊಂದು ಸಲ ತಗೊಳ್ಳೋಕ್ಕೆ ಹೋಗಲ್ಲ. ಇವಾಗ ಯಾಕೆಂದರೆ ಒಂದೇ ಸಲ ಕಸ್ಟಮರ್ನ ಬಿಡಬಾರ್ದು ಅಂತ ಯೋಚನೆ ಮಾಡೋಳು ನಾನು. ಜಾಸ್ತಿ ಗಾಂಚಲಿ ಮಾಡಿದ್ರೆ ಬೇಡವೇ ಬೇಡ. ಈ ಲಂಗ ಬ್ಲೌಸ್ ಬಂದ್ಬಿಟ್ಟು ನಾಳೆ ಸಂಜೆನೇ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಅಳತೆ ಮಾಡಿಕೊಂಡು 2 ಬ್ಲೌಸ್ಗೆ ಲಂಗಕ್ಕೆ ಯಾವ ಮೆಜರ್ಮೆಂಟಲ್ಲಿ ಬೇಕು ಅಂತ ಬುಕ್ಕಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಆ ಮೆಜರ್ಮೆಂಟಿಗೆ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಕತ್ರಿನ ನಾನು ಮನೇಲಿ ಕಟ್ಟಿಂಗ್ ಮಾಡೋಣ ಅಂತ ತೊಗೊಂಡೋಗಿದ್ದೆ, ಮನೇಲೇ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಕತ್ರಿ. ಆಮೇಲೆ ಮತ್ತೆ ಹೋಗಿ ಮತ್ತೆ ಕತ್ರಿ ತೊಗೊಂಡ್ಬಂದೆ. ಒಂದೊಂದು ಸಲ ನೋಡಿ ಅಲ್ಲಿ ಕಟ್ಟಿಂಗ್ ಮಾಡೋಣ ಅಂತ ಹೋದೆ, ಅಲ್ಲಿ ಮನೆ ಕೆಲಸ ಎಲ್ಲ ಮುಗೀತು. ಮತ್ತೆ ತಿರ್ಗಾ ಅಲ್ಲಿ ಓಡಾಡೋದು ಬೇಡ, ಕಟ್ಟಿಂಗ್ ಮಾಡಿಬಿಟ್ಟು ಇಲ್ಲೇ ಸ್ಟಿಚಿಂಗ್ ಮಾಡ್ಬೋದು ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಅಂದರೆ ಇಲ್ಲಿ ನೈಟ್ ಟೈಮಲ್ಲಿ ಆದರೆ ಮಾತ್ರ ನಾನು ಇಲ್ಲಿ ಕಟ್ಟಿಂಗ್ ಮಾಡೋದು. ಡೇ ಆದರೆ ಅಷ್ಟು ಕಟ್ಟಿಂಗ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಯಾರಾದರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಕಟ್ಟಿಂಗ್ ಮಾಡೋಕ್ಕೆ ಫ್ರೀ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಮನೇಲಿ ಕಟ್ಟಿಂಗ್ ಮಾಡ್ಕೊತೀನಿ. ಇಂಥ ಟೈಮಲ್ಲಿ
ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಕತ್ರಿ ತೊಗೊಬಂದು ಎಲ್ಲ ಕಟ್ ಮಾಡಿ ಮೆಜರ್ಮೆಂಟ್ ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಲಂಗ ಬ್ಲೌಸು ನಾನು ಹೇಳಿದ್ನಲ್ಲ 12 ವರ್ಷ ಮತ್ತು 8 ವರ್ಷದ್ದು 2 ಹುಡುಗಿರಿಗೆ ಹೊಲಿಬೇಕಾಗಿರುವಂಥದ್ದು. ಇದು ಮೇಲ್ಗಡೆಗೆ ಲೈನಿಂಗ್ ಕಟ್ ಮಾಡಿಕೊಂಡೆ. ಮತ್ತು ಇನ್ನು ಒಳಗಡೆಗೆ ಲಂಗಕ್ಕೇನು ಲೈನಿಂಗ್ ಇಲ್ಲ, ಹಂಗಾಗಿ ಮಾಮೂಲಿ ಬ್ಲೌಸಿಗೆ ಮಾತ್ರ ಲೈನಿಂಗು. ಈ ರೀತಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೈಟ್ ಡ್ಯೂಟಿಯಲ್ಲಿ ಕೆಲಸ ಇದ್ದೇ ಇರುತ್ತೆ. ಇನ್ಮೇಲೆ ನಾನು ಹೇಳ್ದಂಗೆ ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಬಟ್ಟೆಗಳು ಜಾಸ್ತಿ ಇರುತ್ತೆ. ನಾನು ಅಲ್ಲೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಕೊಡ್ತಾ ಇರಬೇಕಾಗುತ್ತೆ. ಒಂದೊಂದು ಸಲ ನಾನು ಅಯ್ಯೋ ಬಿಡು ಆಮೇಲೆ ಕೊಡೋಣ ಅಂತ ಹೋದ್ರೆ ಏನಾಗುತ್ತೆ, ಒಂದೊಂದೇ ಸಲ ಎಲ್ಲ ಒಟ್ಟಿಗೆ ಹಬ್ಬಕ್ಕಂತೂ ಬೇಕೇ ಬೇಕು ಅಂತ ಆಲ್ರೆಡಿ ಸುಮಾರು ಜನ ಹೇಳಿದ್ದಾರೆ. ಇವಾಗ ಅವರು ಒಂದು ಕೆಲವ್ರದ್ದು ಆಲ್ರೆಡಿ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ಹಬ್ಬಕ್ಕೆ ಮಿಸ್ ಮಾಡಬೇಡಿ, ಹಬ್ಬಕ್ಕೆ ಕೊಡಿ ಅಂತ. ಇವಾಗ ಒಂದಷ್ಟು ಲೈನಿಂಗ್ ಹಾಕಬೇಕು, ಅಂದರೆ ಕೆಲವೊಂದು ಸಿಂಪಲ್ ಡಿಸೈನ್ ಮಾಡಬೇಕು, ಆ ಥರ ಒಂದೊಂದು ಥರ ಹೇಳಿದ್ದಾರೆ. ಜಾಸ್ತಿ ಡಿಸೈನ್ ಯಾವುದು ಹೇಳಿಲ್ಲ. ಹಂಗಾಗಿ ಬೇಗನೆ ಸ್ಟಿಚ್ ಮಾಡ್ಕೋಬೇಕು, ಆಗೋದಿಲ್ಲ ಅಂತ ಅನ್ನೋಕ್ಕಾಗಲ್ಲ. ಆಮೇಲೆ ಎಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಆಗಿರೋದ್ರಿಂದ ನಾನು ಬೇಗನೆ ಸ್ಟಿಚ್ ಮಾಡಿ ರೆಡಿ ಮಾಡಬೇಕು. ಅದೇ ಅಂದ್ಕೊಂಡೆ, ಸುಮ್ಮನೆ ಇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಬೇಗ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಅದಕ್ಕೆ ಇದಾದಮೇಲೆ ಮತ್ತೆ ಇನ್ನು ಇದು ನಾಳೆ ಕೊಡಲೇಬೇಕು. ಆಮೇಲೆ ಶುಕ್ರವಾರ ಒಂದಷ್ಟು ನಾನು ಆಗಲೇ ತೋರಿಸಿದ್ನೆಲ್ಲ ಬ್ಲೌಸ್ಗಳು ಅವೆಲ್ಲ ಶುಕ್ರವಾರ ಒಳಗಡೆನೇ ಕೊಡಬೇಕು. ಅವರೆಲ್ಲ ಊರಿಗೆ ಹೋಗ್ತಾರಂತೆ, ಹಂಗಾಗಿ ಶುಕ್ರವಾರದ ಒಳಗಡೆನೇ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಆಮೇಲೆ ಇವತ್ತು ಇನ್ನೂ 2 ಬ್ಲೌಸು ನಾಳೆ ಕೊಡಬೇಕು. ಈ ಲಂಗ ಬ್ಲೌಸ್ ಜೊತೆಗೆ ಇನ್ನೂ 2 ಬ್ಲೌಸ್ ಕೊಡಬೇಕು ಅವ್ರಿಗೂ. ಇವಾಗ ಇದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಲಂಗ ಬ್ಲೌಸ್ಗೆ ಲಂಗಕ್ಕೆಲ್ಲ ಪೀಸ್ ಕಟ್ ಮಾಡಿ ಎತ್ತಿಟ್ಕೊಂಡೆ. ಈಗ ಬ್ಲೌಸ್ಗೆ ಲೈನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಡಿಸೈನ್ ಇಲ್ಲದೆ ಇರೋ ಕಾರಣ ಆರಾಮಾಗಿ ಕಟ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಅದನ್ನು ಮಾಮೂಲಿ ಹೇಳಿದ್ನಲ್ಲ, ಎರಡಕ್ಕೂ ಸ್ವಲ್ಪ 1 ಇಂಚ್ 2 ಇಂಚ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. 12 ವರ್ಷದ್ದು ಅಂದರೆ ಆ ಹುಡುಗಿನೂ ಸಣ್ಣ ಇರೋದ್ರಿಂದ ಏನಷ್ಟು ಇದೇನಿರಲ್ಲ, ಲೆಂತ್ ಕಡಿಮೆ ಆಗುತ್ತೆ, ಸೈಜ್ ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ ಅನ್ಕೋತೀನಿ. ಒಂದು 2 ಇಂಚು ಕಡಿಮೆ ಬಂದರೆ ಸಾಕು ಅಷ್ಟೇ ಹುಡುಗಿದು, ಚಿಕ್ಕ ಹುಡುಗಿದು. ಅಂದರೆ ಚಿಕ್ಕ ಹುಡುಗಿದು ಮೆಜರ್ಮೆಂಟ್ ಕೊಟ್ಟಿಲ್ಲ, ಅವ್ರು ಹೇಳಿದ್ದಾರೆ ಒಂದು 7-8 ವರ್ಷದ ಹುಡುಗಿ ಸಣ್ಣ ಇದ್ದಾಳೆ, ನೋಡ್ಕೊಂಡು ಹೊಲಿರಿ ಅಂತ. ಹಂಗೇನಾದರೂ ಅಂದರೆ ಬ್ಲೌಸಿನ ಅಡ್ಜಸ್ಟ್ ಆಗುತ್ತೆ. ಲಂಗ ಏನಾದ್ರು ಉದ್ದ ಆದರೆ ಒಂಚೂರು ತಗ್ಗಿಸ್ಕೋಬೇಕಾಗುತ್ತೆ ಅಷ್ಟೇ. ಇದು ಇನ್ನೇನು ತೊಂದರೆ ಇಲ್ಲ. ನಾನು ಅದೇ ಅಂದ್ಕೊಂಡೆ, ಇನ್ನೊಂದು 12 ವರ್ಷ ಆದರೆ ಇನ್ನೊಂದು 8 ವರ್ಷ ಆದರೆ ಒಂದು 2 ಇಂಚ್ ಕಮ್ಮಿ ಇಟ್ಟು ಹೊಲಿಯೋಣ ಬಿಡು ಅಂದ್ಬಿಟ್ಟು ಹಾಗೆಯೇ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಬ್ಲೌಸ್ಗಿಂತ ಒಂದು 2 ಇಂಚ್ ಕಮ್ಮಿ ಮಾಡಿ ಸ್ವಲ್ಪ ಲೆಂತ್ ಕಡಿಮೆ ಮಾಡಿಕೊಂಡು ಫಸ್ಟ್ ಇದು ದೊಡ್ಡ ಹುಡುಗಿದು ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಚಿಕ್ಕ ಹುಡುಗಿದು ಹಾಗೇ ಕಟ್ ಮಾಡಿಕೊಂಡೆ. ಈ ರೀತಿ ನೈಟ್ ಡ್ಯೂಟಿಯಲ್ಲಿ ಅಂದರೆ ನಾನು ಸ್ಟಿಚಿಂಗು ಮಾಡಬೇಕು ಅಂತಲೇ ಅಂದ್ಕೊಂಡೆ, ಆದರೆ ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಹಲ್ಲು ನೋವಿತ್ತು, ಹಂಗಾಗಿ ಸ್ಟಿಚ್ ಮಾಡೋಕ್ಕೆ ಯಾಕೋ ಆಗಲಿಲ್ಲ. ಮಾತ್ರೆ ಬೇರೆ ತೊಗೊಂಡಿದ್ದೆ, ಹಂಗಾಗಿ ಹಲ್ಲು ನೋವಿದ್ದರೆ ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ. ಹಂಗಾಗಿ ಬಿಡು ಬೆಳಗ್ಗೆ ಎದ್ದು ಮಾಡೋಣ ಅಂದ್ಬಿಟ್ಟು ಆಮೇಲೆ ಎಲ್ಲ ಕಟಿಂಗ್ ಮಾಡಿಟ್ಬಿಟ್ಟು ಮಲ್ಕೊಂಡೆ. ಅಂದರೆ ಬೇಗನೆ ಮಲ್ಕೊಂಡೆ. ನಾಳೆಗೆ ಬೇಕಾದರೆ ಎದ್ದದೆ ಬೇಗನೆ ರೆಡಿ ಮಾಡೋಣ, ಅವ್ರು ಸಂಜೆ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಆಮೇಲೆ ಸ್ಟಿಚ್ ಮಾಡಿಕೊಟ್ರೆ ಆಯಿತು. ಆಮೇಲೆ ಡಿಸೈನ್ ಏನು ಇಲ್ವಲ್ಲ, ಹಂಗಾಗಿ ನನಗೇನು ಘಾಸಿ ಅನಿಸಲ್ಲ. ಡಿಸೈನ್ ಇದ್ದಿದ್ರೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ. ಡಿಸೈನ್ ಏನಿಲ್ಲ, ಪ್ಲೇನ್ ಆಗಿರೋದ್ರಿಂದ ಬೇಗನೆ ಸ್ಟಿಚ್ ಮಾಡ್ಬೋದು ಅಂದ್ಬಿಟ್ಟು ಸ್ಟಿಚ್ ಮಾಡಿಕೊಟ್ರೆ ಆಯಿತು ಅಂದ್ಬಿಟ್ಟು ಇದು ಮಾಡಿದೆ. ಅಂದರೆ ಯಾಕಂದರೆ ನೋಡಿ, ಒಂದೇ ದಿನ ಒಂದೇ ಸಮ ಇರಲ್ಲ ನಮ್ಮ ಬಾಡಿನೂ. ಇವಾಗ ಹಲ್ಲು ನೋವು ಬಂದೈತೆ, ಹಂಗಾಗಿ ಮಾತ್ರೆ ಹಾಕ್ಕೊಂಡಿದ್ದೆ ಹಲ್ಲು ನೋವಿಗೆ. ಹಂಗಾಗಿ ಕಟಿಂಗ್ ಮಾಡಿ ಇಟ್ಬಿಟ್ಟು ಹಂಗೂ ಸ್ಟಿಚಿಂಗ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಅಂದರೆ ಮಾತ್ರೆ ಹಾಕ್ಕೊಂಡಿದ್ದೆ, ಆದ್ರೂ ಯಾಕೋ ಸ್ಟಿಚಿಂಗ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಹಂಗಾಗಿ ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟು ಇದ್ರ ಜೊತೆಗೆ ಇನ್ನೂ ಬೇರೆ ಬ್ಲೌಸ್ ಎಲ್ಲನೂ ಕಟ್ ಮಾಡಿಕೊಂಡೆ. ಬೆಳಗ್ಗೆ ಬೇಗನೆ ಎದ್ದು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಹೋಗಿ ಇದು ಮಾಡಿದೆ. ಬೆಳಗ್ಗೆನೇ ಬೇಗ ಎದ್ದೇಳೋಣ ಅಂದ್ಕೊಂಡೆ, ಯಾಕೆಂದರೆ ಅಲ್ಲಿ ನೋವು ಇದ್ದಾಗ ಇವಾಗ ನಮಗೂ ಬಾಡಿ ಸಪೋರ್ಟ್ ಮಾಡದೇ ಇದ್ದಾಗ ನಾವು ಎಷ್ಟೇ ಕೆಲಸ ಮಾಡ್ತೀನಿ ಅಂದರೂ ಆಗಲ್ಲ. ಹಂಗಾಗಿ ಬೆಳಗ್ಗೆನೇ ಎದ್ದು ಕೆಲಸ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಅಂತೀನಿ. ನಾನು ಅನ್ಕೋತೀನಿ ಟೈಲರ್ಗಳ ಕೆಲಸ ಎಲ್ಲ ಇಷ್ಟೇ ಅನಿಸುತ್ತೆ. ಇವಾಗ ಅರ್ಜೆಂಟ್ ಕೊಡಬೇಕು ಅಂದಾಗ ನಾನೇ ಅಂತಲ್ಲ, ಸುಮಾರು ಟೈಲರ್ಸ್ ನೋಡಿದ್ದೀನಿ. ಪಾಪ ನೈಟ್ ಡ್ಯೂಟಿ ಅಂತಲೇ ಎಲ್ಲ ಯಾವಾಗ ಬೆಳಗ್ಗೆ ಬೇಗ ಎದ್ದು ಮಾಡೋದು, ಇಲ್ಲ ನೈಟ್ ಡ್ಯೂಟಿ ಮಾಡೋದು ಇದ್ದೇ ಇರುತ್ತೆ. ನಾವೇ ಅಂತ ಅನ್ನಲ್ಲ, ಟೈಲರ್ಸ್ಗಳಲ್ಲಿ ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಇವಾಗ ಅರ್ಜೆಂಟ್ ಕೊಡಬೇಕು ಅಂದಾಗ ಅವಾಗೇನಾಗುತ್ತೆ, ಬೆಳಗ್ಗೆನಾದರೂ ಸರಿ ರಾತ್ರಿನಾದರೂ ಸರಿ ಬೇಗ ಸ್ಟಿಚ್ ಮಾಡೋದ್ರ ಕಡೆನೇ ಗಮನ ಇರುತ್ತೆ. ಅಲ್ಲಿ ಲೇಜಿತನ ಮಾಡೋರು, ಸೋಮಾರಿತನ ಮಾಡೋರು ಎಲ್ಲೋ ಒಬ್ರು ಇರ್ತಾರೆ. ಅಂದರೆ ಅವ್ರಿಗೆ ಅಷ್ಟು ಬಟ್ಟೆಗಳು ಬರಲ್ಲ ಅನ್ಕೋತೀನಿ. ಯಾಕೆಂದರೆ ಜಾಸ್ತಿ ಬಟ್ಟೆಗಳು ಬಂದಾಗ ನಾವು ಆ ಥರ 1 ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, ಯಾವಾಗಲೂ ಆ ಥರ ಹೇಳೋಕ್ಕಾಗಲ್ಲ. ಇವಾಗ ಬಟ್ಟೆಗಳು ಕೇಳ್ಕೊಂಡು ಬರ್ತಾ ಇರ್ತಾರೆ, ನಾವು ಇಲ್ಲ ಆಗಲ್ಲ, ಕೊಡೋಕ್ಕಾಗಲ್ಲ, ಇನ್ನೂ ಆಗಿಲ್ಲ ಅಂತ 1 ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಪದೇ ಅದೇ ಹೇಳ್ತಿದ್ರೆ ಕಸ್ಟಮರ್ಸ್ ಯಾವತ್ತೂ ಬರಲ್ಲ. ಓಕೆ.